ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾಮಾತೆ, ಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ ಇಂದಿನ ಸ್ವಾಧ್ಯಾಯವನ್ನ ಪ್ರಾರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರುವ ಹಾಗೆ ಸೀತಾಯಣದ ಸ್ವಾಧ್ಯಾಯದಲ್ಲಿ ಬಂದಿದ್ದೇವೆ. ಬಹುದೂರ ಸಾಗಿ ಬಂದಿದ್ದೇವೆ. ಈಗ 15ನೆಯ ಅಧ್ಯಾಯದಲ್ಲಿ ನಾವಿದ್ದೇವೆ. ಸೀತೆ ಲಂಕೆಗೆ ಬಂದಿದ್ದಾಳೆ. ಇಲ್ಲಿ ಮಂಡೋದರಿಯ ಜೊತೆಗೆ ಮಂಡೋದರಿಗೆ ಸೀತೆ ಕೆಲವೊಂದು ಬೋಧನೆಗಳನ್ನ ಮಾಡ್ತಾಳೆ. ಆ ಅಧ್ಯಾಯ ಇವತ್ತಿದೆ. ಈ ಸೀತಾಯಣದ ಪಯಣದಲ್ಲಿ ಲಂಕೆಯವರೆಗೆ ನಾವೀಗ ಬಂದಿದ್ದೇವೆ. ಲಂಕೆಯಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ನಾವು ತಿಳಿದುಕೊಳ್ತಾ ಇದ್ದೇವೆ. ಇಲ್ಲಿವರೆಗೆ ಅನೇಕ ಋಷಿ ಶ್ರೇಷ್ಠರು, ಲೋಪಮುದ್ರೆ ಮುಂತಾದವರು ಪಾರ್ವತಿ ಸಮೇತವಾಗಿ ಸೀತಾಮಾತೆಯ ಒಂದು ಸಹಾಯಕ್ಕಾಗಿ ನಿಂತಿದ್ದಾರೆ. ಅವರೆಲ್ಲರೂ ನಿನ್ನೊಂದಿಗೆ ನಾವಿದ್ದೇವೆ ಸೀತೆ ಅಂತ ಹೇಳಿ ಧೈರ್ಯವನ್ನ ಅವಳಿಗೆ ಕೊಡ್ತಾ ಇದ್ದಾರೆ. ಈಗ ಮುಖ್ಯವಾದವಳೊಬ್ಳು ಸೀತಾಮಾತೆಯ ಒಂದು ಭೇಟಿಗೆ ಬರ್ತಾ ಇದ್ದಾಳೆ. ಅವಳು ಯಾರು ಅನ್ನೋದನ್ನ ನೀವು ಈಗಾಗಲೇ ಊಹಿಸಿರಬಹುದು. ಆ ರಾವಣನ ಮಹಾರಾಣಿ ಅಥವಾ ಆ ಲಂಕೆಯ ಸಾಮ್ರಾಜ್ಞೆ ಅವಳು ಆಗಿರ್ತಾಳೆ. ಅವಳು ಸೀತಾಮಾತೆಯ ಭೇಟಿಗೆ ಬರ್ತಾಳೆ. ಆ ಮಹಾತಾಯಿ ದಿವ್ಯಶಕ್ತಿ ಸೀತಾಮಾತೆ ತನ್ನ ಮನೆಯ ಅಂಗಳದಲ್ಲಿ ಬಂದು ಕುಳಿತಿದ್ದಾಳೆ. ಅವಳ ಬೇಟೆಗೆ ಅವಳು ಬರಲೇಬೇಕಲ್ಲವೇ? ಹೀಗಾಗಿ ಆ ರಾವಣನ ಸಾಮ್ರಾಜ್ಯದ ಮಹಾರಾಜ್ಞೆ ಮಂಡೋದರಿ, ಆ ತಾಯಿಗೆ ಗೊತ್ತು ಇದೆಲ್ಲ ನಡೀತಾ ಇರೋದು ಸರಿ ಇಲ್ಲ, ಎಲ್ಲ ತಪ್ಪು ನಡೀತಾ ಇದೆ ಅಂತ ಹೇಳಿ ಗೊತ್ತು. ಆದ್ರೂ ಕೂಡ ಅವಳು ಏನು ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಅವಳು ಕೂಡ ಬಹಳಷ್ಟು ನಿಸ್ಸಹಾಯಕ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಳೆ. ಈಗಾಗ್ಲೇ ಸೀತೆ ಬಂದು ತನ್ನ ಅಶೋಕವನದಲ್ಲಿ ಕುಳಿತಿದ್ದಾಳೆ. ಅನ್ನ ನೀರು ಎಲ್ಲವನ್ನೂ ಬಿಟ್ಟು ಅವಳು ಧ್ಯಾನದಲ್ಲಿ ಮಗ್ನಳಾಗಿದ್ದಾಳೆ. ಪ್ರತಿದಿನ ಮಂಡೋದರಿ ಸ್ವತಃ ತಾನು ತನ್ನ ಕೈಯಾರೆ ಅಡಿಗೆ ಮಾಡಿ ಕಳಿಸ್ತಾ ಇದ್ದಾಳೆ. ತ್ರಿಜಟ ಅಂತಕ್ಕಂಥ ಸೇವಕಿಯೊಡನೆ ಕಳಿಸ್ತಾ ಇದ್ದಾಳೆ. ಸೀತಾಮಾತೆ ಒಂದು ಅಗಳನ್ನೂ ಅದನ್ನ ಮುಟ್ಟೋದಿಲ್ಲ. ಅದನ್ನ ಪ್ರತಿದಿನ ಬೆಳಿಗ್ಗೆ ತರೋದು, ಸಾಯಂಕಾಲ ತೆಗೆದುಕೊಂಡು ಹೋಗೋದು, ಹೀಗೆ ಮಾಡ್ತಾ ಇದ್ದಾಳೆ. ಒಂದು ದಿವಸ ಮಂಡೋದರಿ ಸ್ವತಃ ತಾನೇ ಹೋಗಿ ಸೀತೆಗೆ ಊಟವನ್ನ ಕೊಟ್ಟು ಬರಬೇಕು ಅಂತ ಹೇಳಿ ಇಲ್ಲಿಗೆ ಬರ್ತಾಳೆ. ಬರೋದ್ರಲ್ಲಿ ಸೀತಾಮಾತೆ ಧ್ಯಾನ ಮಗ್ನಳಾಗಿ ಇರ್ತಾಳೆ. ಅವಳನ್ನ ಡಿಸ್ಟರ್ಬ್ ಮಾಡದೆ ಹಾಗೆ ಕೂಡ್ತಾಳೆ. ಆಮೇಲೆ ನಿಧಾನವಾಗಿ ಸೀತಾಮಾತೆ ಕಣ್ಣು ತೆರೆದು ನೋಡ್ತಾಳೆ. ಆಗ ರಾವಣನ ಮಹಾರಾಣಿ, ತುಂಬಾ ಸುಂದರಿಯಾಗಿರ್ತಕ್ಕಂಥ ಒಂದು ರಾವಣನ ಸಾಮ್ರಾಜ್ಞಿ, ಅವಳು ತುಂಬಾ ರೂಪವಂತಿಯಾಗಿರ್ತಾಳಂತೆ, ತುಂಬಾ ಸುಂದರಿಯಾಗಿರ್ತಾಳಂತೆ. ಅವಳ ವೇಷಭೂಷಣಗಳು ಕೂಡ ತುಂಬಾ ಸುಂದರವಾಗಿರ್ತವೆ. ಅವಳ ಘನತೆಗೆ ತಕ್ಕಂತೆ ವೇಷಭೂಷಣಗಳು ಇರ್ತವೆ. ಹೀಗೆ ಅವಳು ಬಂದು ಅತ್ಯಂತ ವಿನಯದಿಂದ ಸೀತಾಮಾತೆಗೆ ಕೇಳ್ತಾಳೆ, ಯಾಕೆ ಮಾತೆ, ನೀನು ಯಾಕೆ ಆಹಾರವನ್ನ ಸೇವಿಸ್ತಾ ಇಲ್ಲ? ಪ್ರತಿದಿನ ನಾನು ನನ್ನ ಕೈಯಾರೆ ಮಾಡಿ ಅಡುಗೆಯನ್ನ ಕಳಿಸ್ತಾ ಇದ್ದೇನೆ. ನಮ್ಮ ಮನೆಯ ಎಲ್ಲ ಸದಸ್ಯರು ಅದೇ ಅಡಿಗೆಯನ್ನ ಊಟ ಮಾಡ್ತಾರೆ. ನಿನಗೂ ಅದನ್ನೇ ನಾನು ಕಳಿಸ್ತಾ ಇದ್ದೀನಿ. ಯಾಕೆ ನೀನು ಊಟ ಮಾಡ್ತಾ ಇಲ್ಲ? ಒಂದಗಳನ್ನು ನೀನು ತೆಗೆದುಕೊಳ್ತಾ ಇಲ್ಲ. ಹಾಗಾದ್ರೆ ನಿನ್ನ ಆರೋಗ್ಯದ ಗತಿ ಏನು? ನಾಳೆ ನಿನ್ನ ಗಂಡ, ಅವಳಿಗೂ ಗೊತ್ತು ರಾಮ ಬರ್ತಾ ಇದ್ದಾನೆ ಅಂತ ಹೇಳಿ, ನಿನ್ನ ಗಂಡ ರಾಮ ಬಂದಾಗ ನಾವೇನು ಉತ್ತರ ಕೊಡ್ಬೇಕು? ಹೀಗಾಗಿ ಅವನು ಬರುವವರೆಗೆ ಆದ್ರೂ ಕೂಡ ನೀನು ಸ್ವಲ್ಪ ಆಹಾರವನ್ನ ತೆಗೆದುಕೊಳ್ಳೇಬೇಕು ಅಂತ ಹೇಳಿ ಹೇಳ್ತಾಳೆ. ಆಗ ಸೀತೆ ಹೇಳ್ತಾಳೆ, ಮಂಡೋದರಿ, ನೀನು ನನ್ನ ಬಗ್ಗೆ ಚಿಂತೆ ಮಾಡಬೇಡ. ನನ್ನನ್ನು
ಬೇರೆ ಶಕ್ತಿ ಕಾಯ್ತಾ ಇದೆ. ನಾನು ಊಟ ನೀರು ಏನು ಇಲ್ಲದೇನೆ ನಾನು ಇರ್ತಾ ಇದ್ದೇನೆ. ನನಗೆ ಅಮೃತ ಸಿಂಚನ ಆಗ್ತಾ ಇದೆ. ಬೇರೊಂದು ಶಕ್ತಿಯಿಂದ ನಾನು ಕಾಪಾಡಲ್ಪಡ್ತಾ ಇದ್ದೇನೆ. ನನ್ನ ಬಗ್ಗೆ ನೀನು ಚಿಂತೆ ಮಾಡಬೇಡ. ಆದ್ರೆ ನಿನ್ನ ಬಗ್ಗೆ ಹೇಳು. ನೀನೇನು? ನೀನು ಯಾಕೆ ರಾವಣನ ಪ್ರತಿಯೊಂದು ಕೆಲಸದಲ್ಲಿನೂ ನೀನು ನೆರವಾಗ್ತಾ ಇದ್ದೀಯಾ? ಮಂಡೋದರಿಗೂ ಗೊತ್ತು ಇದೆಲ್ಲ ತಪ್ಪು ಅಂತ ಹೇಳಿ, ತಪ್ಪು ಜರುಗ್ತಾ ಇದೆ ಅಂತ ಗೊತ್ತು. ನಾನೇಕೆ ಹೀಗೆ ಮಾಡುತ್ತಿದ್ದೇನೆ ಅಂತ ಹೇಳಿ ಅವಳಿಗೂ ಗೊತ್ತಾಗ್ತಾ ಇಲ್ಲ. ಅದ್ರಿಂದ ಈಗ ನಿಜವಾಗಿ ಅವಳು ಬಂದಿರೋದು ಅದನ್ನ ಕೇಳೋದಕ್ಕಾಗಿನೇ, ತನ್ನ ದುಃಖವನ್ನ ಸೀತೆಯ ಮುಂದೆ ತೋಡಿಕೊಳ್ಳುವುದಕ್ಕಾಗಿ. ಅವಳಿಗೆ ಊಟ ಕೊಡ್ಬೇಕು ಅಂತಕ್ಕಂಥ ನೆಪದಿಂದ ತನ್ನ ಮನದ ದುಗುಡವನ್ನ, ತನ್ನಲ್ಲಿ ಇರ್ತಕ್ಕಂತಹ ದುಃಖವನ್ನ ಅವಳ ಮುಂದೆ ಹೇಳಿಕೊಳ್ಳೋ ಸಲುವಾಗಿನೇ ಅವಳು ಬಂದಿರ್ತಾಳೆ. ಹೀಗೆ ಬಂದು ಸೀತಾಮಾತೆಯ ಮುಂದೆ ಕೂತು, ನಾನೇಕೆ ಈ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದೇನೆ ಮಾತೆ? ನಾನು ಯಾವ ಕರ್ಮವನ್ನ ಮಾಡಿದ್ದೇನೆ? ಯಾವ ಕರ್ಮದ ಫಲವಾಗಿ ನಾನು ಇದನ್ನ ಅನುಭವಿಸ್ತಾ ಇದ್ದೇನೆ? ನಾನು ಏನೋ ಎಲ್ಲವನ್ನೂ ತಿಳಿದು ಗೊತ್ತಿದ್ದು ಇದ್ದು ಏನೋ ಮಾಡದೇ ಇರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ನಾನಿದ್ದೇನೆ ಅಂತಂದಾಗ ಸೀತೆ ಹೇಳ್ತಾಳೆ, ನೋಡು, ನೆನಪಿಸಿಕೊ, ಅಂದು ನೀನು ಅಂದುಕೊಂಡ ಮಾತೆ ಅಲ್ಲವೇ ನಿನ್ನ ಈ ಪರಿಸ್ಥಿತಿಗೆ ಕಾರಣ ಆಗಿದ್ದು ಅಂತ ಹೇಳಿ, ಏನ್ ಅನ್ಕೊಂಡಿನಿ ಅಂತ ಹೇಳಿ ಕೇಳ್ತಾಳೆ. ಆಗ ಸೀತಾಮಾತೆ ಧ್ಯಾನದಲ್ಲಿ ಅದನ್ನ ತೋರಿಸ್ತಾಳೆ. ಮಂಡೋದರಿ ಕಣ್ಣು ಮುಚ್ಕೊಂಡು ಕೂಡ್ತಾಳೆ. ಅವಳ ಆಜ್ಞಾ ಚಕ್ರದ ಮೇಲೆ ತನ್ನ ಬೆರಳನ್ನಿಡ್ತಾಳೆ. ಆಗ ಅವಳ ಹಿಂದಿನ ಜನ್ಮದ ವೃತ್ತಾಂತವೆಲ್ಲ ತೆರೆದುಕೊಂಡು, ಹಿಂದಿನ ಜನ್ಮದ ವೃತ್ತಾಂತ ಏನು ಅಂತಂದ್ರೆ, ಹಿಂದಿನ ಜನ್ಮದಲ್ಲಿ ಮಂಡೋದರಿ ಒಬ್ಬ ತಂದೆ ತಾಯಿಗಳಿಗೆ ಮಗಳಾಗಿರ್ತಾಳೆ. ಅತ್ಯಂತ ಸುಂದರಿಯಾಗಿರ್ತಕ್ಕಂತಹ ಮಗಳು. ಅವಳಿಗೆ ಅನುರೂಪನಾಗಿರ್ತಕ್ಕಂತಹ ವರವನ್ನ ಎಲ್ಲ ಕಡೆಗೂ ಹುಡುಕ್ತಾರೆ. ಯಾರೂ ಅವಳಿಗೆ ಅನುರೂಪನಾಗಿರ್ತಕ್ಕಂಥ ವರ ಸಿಗೋದಿಲ್ಲ. ಹೀಗಾಗಿ ಅವಳು ಆ ಜನ್ಮ ಪೂರ್ತಿ ಹಾಗೆ ಉಳಿಬೇಕಾಗತ್ತೆ, ಮದುವೆ ಆಗದೇನೆ ಉಳಿಬೇಕಾಗತ್ತೆ. ಆದ್ರೆ ಅವಳಿಗೆ ತುಂಬಾ ಆಸೆ ಇರುತ್ತೆ, ತಾನು ಒಳ್ಳೆಯ ಗಂಡನನ್ನ ಮಾಡ್ಕೊಳ್ಬೇಕು, ಒಳ್ಳೆ ರೀತಿಯ ಸಂಸಾರವನ್ನ ಮಾಡ್ಬೇಕು ಅಂತಕ್ಕಂಥ ಆಸೆ ಬಲವಾಗಿ ಇರುತ್ತೆ. ಹೀಗಾಗಿ ಅವಳು ಇನ್ನೇನು ದೇಹ ಬಿಡ್ತಕ್ಕಂಥ ಒಂದು ಸಂದರ್ಭದಲ್ಲಿ, ಅದಕ್ಕಿಂತ ಸ್ವಲ್ಪ ಪೂರ್ವದಲ್ಲಿ ಅನ್ಕೋತಾಳಂತೆ, ಒಂದು ವೇಳೆ ಮುಂದಿನ ಜನ್ಮದಲ್ಲಿ ನನಗೆ ಮದುವೆ ಆದ್ರೆ, ಒಳ್ಳೆ ಅನುರೂಪನಾಗಿರ್ತಕ್ಕಂಥ ಗಂಡು ಸಿಕ್ಕು ಮದುವೆ ಆಯ್ತು ಅಂತಂದ್ರೆ, ನಾನು ಒಬ್ಬ ಅದ್ಭುತವಾಗಿರ್ತಕ್ಕಂಥ ಹೆಂಡತಿಯಾಗಿ ಇರ್ತೀನಿ. ಏನು ಬಂದರೂ ಅದನ್ನು ಒಪ್ಪಿಕೊಂಡು ಪ್ರೀತಿಯಿಂದ ಎದುರಿಸಿ ಎಲ್ಲವನ್ನು ತ್ಯಾಗ ಮಾಡಿ ಬದುಕ್ತೇನೆ ಅಂತ ಹೇಳಿ ಅನ್ಕೊಂಡಿರ್ತಾಳೆ. ಆ ಮಾತು ಈ ಜನ್ಮದಲ್ಲಿ ಅವಳು ಅದು ನಿಜ ಆಗ್ಯದ. ಈ ಮಾತನ್ನ ಆ ಹೆಣ್ಣು ಮಗಳೇ ಈ ಜನ್ಮದಲ್ಲಿ ಮಂಡೋದರಿಯಾಗಿ ಹುಟ್ಟಿದ್ದಾಳೆ. ಅಷ್ಟೇ ಅಲ್ಲ, ಅವಳು ನೆನಪಿಸ್ಕೊಳ್ತಾಳೆ ಅವಳು ಹೇಗೆ ರಾವಣನ ಮಹಾರಾಜ್ಞೆ ಆದ್ಲು ಅಂತಕ್ಕಂಥದ್ದು. ಅವಳು ರಾವಣನ ಹೆಂಡತಿ ಹೇಗೆ ಆದ್ಲು ಅಂತಕ್ಕಂಥದ್ದನ್ನು ಕೂಡ ಅವಳು ಜ್ಞಾಪಿಸ್ಕೊಳ್ತಾಳೆ. ರಾವಣ ಈ ಮಂಡೋದರಿಯ ತಂದೆ ತಾಯಿಗಳಿಗೆ, ಅವರು ಬೇರೊಂದು ರಾಜ್ಯದಲ್ಲಿ ಇರ್ತಾರೆ, ಅವರಿಗೆ ಮಗಳನ್ನ ಕೊಡು ಅಂತ ಹೇಳಿ ಕೇಳ್ತಾನೆ. ಆದ್ರೆ ಅವರು ಕೂಡ ರಾವಣನ ಒಂದು ಎಲ್ಲ ಅವನ ಬಗ್ಗೆ ಕೇಳ್ಕೊಂಡಿರ್ತಾರೆ. ಹೀಗಾಗಿ ಅವನು ತಮ್ಮ ಮಗಳಿಗೆ ಅನುರೂಪನಾಗಿರ್ತಕ್ಕಂಥ ವರ ಅಲ್ಲ ಅಂತ ಹೇಳಿ ಅವನಿಗೆ ಮಗಳನ್ನ ಕೊಡ್ಲಿಕ್ಕೆ ಅವರು ನಿರಾಕರಿಸ್ತಾರೆ. ಆಗ ರಾವಣ ಏನ್ ಮಾಡ್ತಾನೆ ಅಂತಂದ್ರೆ, ಬಲವಂತವಾಗಿ ಅವಳನ್ನ ಹೊತ್ಕೊಂಡು ಬಂದು ತನ್ನ ರಾಜ್ಯದಲ್ಲಿ, ತನ್ನ ಲಂಕೆಯಲ್ಲಿ ಇಟ್ಕೊಳ್ತಾನೆ. ಅಲ್ಲಿ ಆಗ ಅವನ ರೌದ್ರಾವತಾರಕ್ಕೆ, ಅವನ ಕ್ರೌರ್ಯಕ್ಕೆ ಅವಳು ಬಲಿಯಾಗ್ತಾಳೆ. ಅವನನ್ನ ಒಪ್ಪಿಕೊಂಡು ಎಲ್ಲವನ್ನೂ ತ್ಯಾಗ ಮಾಡಿ ಅವನ ಮಹಾರಾಣಿಯಾಗಿ, ಅವನ ಮಕ್ಕಳ ತಾಯಿಯಾಗಿ ಅನೇಕ ಮಕ್ಕಳನ್ನ ಹೆತ್ತು ಕೊಟ್ಟು ಅವನು ಹೇಳದಂತೆ ಕೇಳುತ್ತಾ ಬದುಕ್ತಾ ಇರ್ತಾಳೆ. ಇದನ್ನ ಸೀತಾಮಾತೆ ಜ್ಞಾಪಿಸಿಕೊಡ್ತಾಳೆ. ನೋಡು, ನಿನ್ನ ಪರಿಸ್ಥಿತಿ ಏನಾಗಿದೆ, ನನ್ನ ಚಿಂತೆ ಬಿಡು. ನೀನು ಆ ಜನ್ಮದಲ್ಲಿ ನೀನು ಅಂದುಕೊಂಡಂತೆ ಈ ಜನ್ಮದಲ್ಲಿ ಆ ಅಸುರನ ಹೆಂಡತಿಯಾಗಿ ಬಂದಿದ್ದೀಯೆ. ಆದ್ರೆ ಈಗ ಅವನು ಮಾಡಿದ ಎಲ್ಲ ಕಾರ್ಯಗಳಲ್ಲಿ ತಪ್ಪಿದ್ರೂ ಕೂಡ ಅವುಗಳನ್ನ ನೀನು ಒಪ್ಕೊಳ್ತಾ ಇದ್ದೀಯ. ಯಾಕೆ ಒಪ್ಕೊಳ್ತಾ ಇದ್ದೀಯ? ಅವುಗಳನ್ನ ನೀನು ವಿರೋಧ ಮಾಡಬೇಕು, ತಪ್ಪು ಇರೋದನ್ನ ವಿರೋಧ ಮಾಡಬೇಕು ಅಂತ ಹೇಳಿ ಅವಳು ಹೇಳ್ತಾಳೆ. ಹೀಗೆ ನೀನಿರುವುದು ಪ್ರೀತಿಯಿಂದ ಅಲ್ಲ, ಭಕ್ತಿಯಿಂದ ಅಲ್ಲ, ನೀನಿರೋದು ಭಯದಿಂದ. ಪ್ರೀತಿ ಇದ್ದಲ್ಲಿ ಯಾವಾಗಲೂ ಭಯ ಇರೋದಿಲ್ಲ, ಅಥವಾ ಭಯ ಇದ್ದಲ್ಲಿ ಪ್ರೀತಿ ಇರೋದಿಲ್ಲ ಅಂತ ಹೇಳ್ತಾಳೆ. ಪ್ರೀತಿ ಇದ್ದಲ್ಲಿ ಸ್ವಾತಂತ್ರ್ಯ ಇರ್ತದ, ಸ್ವೇಚ್ಛೆ ಇರ್ತದ. ಹೀಗಾಗಿ ನೀನು ಮಾಡ್ತಾ ಇರೋದು ತಪ್ಪು ಮಂಡೋದರಿ, ನೀನು ಮಾಡ್ತಾ ಇರೋದು ತಪ್ಪು. ಈಗಲೂ ಕಾಲ ಮಿಂಚಿಲ್ಲ. ನೀನು ನಿನ್ನ ಗಂಡನ ಬಹುದೊಡ್ಡ ಒಂದು ಶಕ್ತಿ, ಬಹುದೊಡ್ಡ ಬಲವಾಗಿದ್ದೀಯ. ನೀನು ಅವನನ್ನ ನಿರಾಕರಿಸಿದರೆ, ನೀನು ಅವನನ್ನ ತ್ಯಜಿಸಿ ನಿನ್ನ ತಾಯಿಯ ಮನೆಗೆ ಹೋದಿ ಅಂತಂದ್ರೆ ಅವನ ಅರ್ಧ ಬಲ ಕುಗ್ಗುತ್ತೆ, ಅವನ ಅರ್ಧ ಕೆಟ್ಟ ಕಾರ್ಯಗಳು ಕಡಿಮೆ ಆಗ್ತಾವೆ ಅಂತಕ್ಕಂಥ ಮಾತನ್ನ ಅವಳು ಹೇಳ್ತಾಳೆ. ಆದ್ರೆ
ಪರಿಪರಿಯಾಗಿ ಇವಳು ಹೇಳಿದ್ರು ಕೂಡ ಮಂಡೋದರಿ ರಾವಣನನ್ನ ಬಿಟ್ಟು ಹೋಗೋದೆ ಅದನ್ನ ವಿಚಾರ ಮಾಡ್ಲಿಕ್ಕೂ ನಾನು ಸಿದ್ಧಳಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾಳೆ. ಅದು ಸಾಧ್ಯ ಇಲ್ಲ. ಆದ್ರೆ ಸೀತೆ ಪರಿಪರಿಯಾಗಿ ಹೇಳ್ತಾಳೆ, ನೀನು ದುರ್ಬಲಳಲ್ಲ, ನೀನು ಶಕ್ತಿವಂತೆ ಅಂತ ಹೇಳ್ತಾಳೆ. ಆದ್ರೆ ಮಂಡೋದರಿ ಪೂರ್ತಿ ಭಯ ಬಿದ್ದು, ಒಂದು ವೇಳೆ ನಾನು ಹೋದ್ರೆ ನನ್ನ ಮಕ್ಕಳ ಗತಿ ಏನು ಅಂತ ಹೇಳಿ ಕೇಳ್ತಾಳೆ. ಆಗ ಸೀತೆ ಹೇಳ್ತಾಳೆ, ಯಾರೋ ಯಾರ ಕರ್ಮದ ಫಲವನ್ನು ಅನುಭವಿಸೋದಿಲ್ಲ, ಅವರವರ ಕರ್ಮಕ್ಕೆ ಅವರೇ ಕಾರಣರು. ಈಗ ನಿನ್ನ ಮಕ್ಕಳು ರಾವಣನಿಗೆ ಸಹಕಾರ ಕೊಟ್ರು, ಅವನ ಕೆಲಸದಲ್ಲಿ ಅವರು ಸಹಕಾರ ಕೊಟ್ರು ಅಂತಂದ್ರೆ ಅವರು ಅದನ್ನ ಅನುಭವಿಸ್ಬೇಕಾಗತ್ತೆ. ಹೀಗಾಗಿ ನಿನ್ನ ಮಕ್ಕಳಿಗೂ ಹೇಳು, ನೀನೂ ತಿದ್ದಿಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡು ಅಂತ ಹೇಳಿ ಹೇಳ್ತಾಳೆ. ಆದ್ರೆ ಮಂಡೋದರಿಗೆ ಅದು ಅರ್ಥ ಆಗೋದಿಲ್ಲ. ಕೊನೆಗೆ ಅವಳು ಏನ್ ಹೇಳ್ತಾಳೆ ಅಂತಂದ್ರೆ, ಸೀತೆ ನಿನಗೆ ಮಕ್ಕಳಿಲ್ಲ, ಮಕ್ಕಳ ಚಿಂತೆ ಏನು, ತಾಯಿಯ ಒಂದು ಮನಸ್ಸು ಏನಿರುತ್ತೆ ಅನ್ನೋದು ನಿನಗೆ ಗೊತ್ತಾಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾಳೆ. ಆಗ ಸೀತೆ ಹೇಳ್ತಾಳೆ, ಎಂಥ ಮಾತಾಡ್ತಾ ಇದೀಯ ಮಂಡೋದರಿ, ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲರೂ ನನ್ನ ಮಕ್ಕಳೇ, ನೀನು ನನ್ನ ಮಕ್ಕಳೇ, ನಿನ್ನ ಮಕ್ಕಳು ನನ್ನ ಮಕ್ಕಳೇ, ಅವರೆಲ್ಲರಿಗೆ ನೋವಾದ್ರೆ ನನಗೂ ನೋವಾಗುತ್ತೆ, ನಿನ್ನ ಮಕ್ಕಳಿಗೆ ನೋವಾದ್ರೆ ನನಗೂ ನೋವಾಗುತ್ತೆ ಅಂತಕ್ಕಂಥ ಮಾತನ್ನ ಅವಳು ತಿಳಿಸ್ಕೊಡ್ತಾಳೆ. ಆದ್ರೂ ಕೂಡ ಮಂಡೋದರಿಗೆ ಅರ್ಥ ಆಗೋದಿಲ್ಲ. ಒಂದು ಮಾತನ್ನ ಆಕೆ ಹೋಗುವಾಗ ಸೀತಾಮಾತೆ ಒಂದು ಮಾತನ್ನ ಹೇಳ್ತಾಳೆ, ನಿನಗೆ ಒಬ್ಬಳು ಮಗಳಿದ್ದಾಳಲ್ಲವೇ ಅಂತ ಹೇಳಿ ಕೇಳ್ತಾಳೆ. ಆ ಮಾತು ಅವಳಿಗೆ ಆಶ್ಚರ್ಯ ಆಗುತ್ತೆ. ಎಷ್ಟೋ ದಿವಸದ ಹಿಂದೆ ಅವಳು ಮದುವೆಯಾಗಿ ಹೋಗಿದ್ದಾಳೆ, ಸೀತೆಗೆ ಹೇಗೆ ಗೊತ್ತಾಯ್ತು ಅಂತಕ್ಕಂಥದ್ದು. ಆ ಮಗಳು ನೀನು ಅಂದುಕೊಂಡಷ್ಟು ಮುಗ್ಧೆಯಲ್ಲ, ಅವಳು ತುಂಬಾ ಜಾಣೆ, ಈ ವಿಷಯದಲ್ಲಿ ಅವಳು ನಿನಗೆ ಸಹಾಯ ಮಾಡ್ತಾಳೆ, ಅವಳ ಸಹಾಯವನ್ನು ಪಡಿ, ನೀನು ಸಾಧ್ಯವಾದರೆ ಬದಲಾಗ್ಲಿಕ್ಕೆ ಪ್ರಯತ್ನ ಮಾಡು ಅಂತಕ್ಕಂಥ ಮಾತನ್ನ ಹೇಳ್ತಾಳೆ. ತಾನು ಯಾವ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದೇನೆ ಅಂತಕ್ಕಂಥದ್ದು ಮಂಡೋದರಿಗೆ ಅರ್ಥ ಆಗುತ್ತೆ. ಹೀಗೆ ಕಾಲ ಕಳೀತಾ ಇರುತ್ತೆ. ಈಗ ಮತ್ತೆ ಈ ರಾವಣನ ಒಂದು ಲಂಕೆಯಲ್ಲಿ ನಮ್ಮ ಹನುಮಂತ ಆಂಜನೇಯನ ಪ್ರವೇಶ ಆಗ್ತಾ ಇದೆ. ರಾಮಾಯಣದ ಒಂದು ಬಹುದೊಡ್ಡ ಶಕ್ತಿ ನಮ್ಮ ಸೀತಾಮಾತೆಯ ಬದುಕಿನಲ್ಲಿ ಹನುಮಂತನ ಪ್ರವೇಶ. ಈಗಾಗಲೇ ಪಾರ್ವತಿ ಮಾತೆ ಹೇಳಿದ್ದಾಳೆ, ಆ ಮಹಾದೇವನೇ ಹನುಮನ ರೂಪದಲ್ಲಿ ಬಂದು ನಿನಗೆ ಎಲ್ಲ ರೀತಿಯ ಸಹಾಯವನ್ನ ಮಾಡ್ತಾನೆ ಅಂತ ಹೇಳಿದ್ದಾಳೆ. ಅಂತಹ ಹನುಮಂತ ಅಂತಹ ಆಂಜನೇಯ ಒಂದು ದಿನ ಸೀತಾಮಾತೆಗೆ ಅವಳನ್ನ ಹುಡುಕೊಂಡು ಬಂದು ಬಿಡ್ತಾನೆ. ಸೀತೆಗೆ ಎಲ್ಲ ಗೊತ್ತಾಗತ್ತೆ, ಹನುಮ ಬರ್ತಕ್ಕಂಥದ್ರ ಅರಿವು ಅವಳಿಗೆ ಈಗಾಗ್ಲೇ ಆಗಿರುತ್ತೆ. ಯಾಕಂದ್ರೆ ಆ ಮಹಾದೇವನ ಅಂಶ ಅವನು, ಆದ್ರಿಂದ ಅವನು ಬಂದ ತಕ್ಷಣ ಅವನ ಕಾಲಿಗೆ ನಮಸ್ಕಾರ ಮಾಡ್ಲಿಕ್ಕೆ, ಅವನ ಪಾದಗಳಿಗೆ ಎರಗ್ಲಿಕ್ಕೆ ಅವಳು ಹೋಗ್ತಾಳೆ. ಆಗ ಹನುಮಂತ ಇಲ್ಲ ಇಲ್ಲ ತಾಯಿ, ನೀನು ನನ್ನ ಪಾದ ಸ್ಪರ್ಶ ಮಾಡುವುದು ಇಲ್ಲ ಅಂತ. ಯಾಕೆ ಹನುಮ, ನೀನು ಆ ಮಹಾದೇವನ ಅಂಶ ಅಲ್ಲವೇ ಅಂತ ಹೇಳಿ ಕೇಳ್ತಾಳೆ. ಇಲ್ಲ ತಾಯಿ, ನಾನು ಯಾವಾಗಿದ್ರೂ ನಿಮ್ಮ ಸೇವಕ, ನಿಮ್ಮ ಭಕ್ತ, ಅಷ್ಟೇ ಅಂತ ಹೇಳಿ ಎಂದು ನಿನ್ನ ಪಾದಕ್ಕೆ ಎರಗಬೇಕಾಗಿಲ್ಲ, ನಾನು ನಿನಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ತಾನೆ. ಸರಿ, ನಿನ್ನನ್ನ ಇನ್ನು ನನ್ನ ಪುತ್ರ, ನನ್ನ ಮಗ ಅಂತ ಹೇಳಿ ಕರಿತೀನಿ ಅಂತ ಹೇಳ್ತಾನೆ. ಆಗ ಹನುಮಂತ ಸಂತೋಷದಿಂದ ಒಪ್ಕೊಳ್ತಾನೆ. ಆಗಿನಿಂದ ಕೊನೆಯವರೆಗೂ ಅವನನ್ನ ಪ್ರೀತಿಯ ಹನುಮ, ಪ್ರೀತಿಯ ಹನುಮ, ಪ್ರೀತಿಯ ಪುತ್ರ ಅಂತ ಹೇಳಿ ಅವಳು ಕರೀತಾ ಇರ್ತಾಳೆ. ಈಗ ಹನುಮಂತ ಇದನ್ನ ಪ್ರೀತಿಯಿಂದ ಒಪ್ಕೊಳ್ತಾನೆ. ಇಬ್ಬರ ನಡುವೆ ಬಹಳಷ್ಟು ಮಾತುಕತೆಗಳಾಗ್ತವೆ. ಆ ಮಾತುಕತೆಗಳು ಎಷ್ಟು ಆತ್ಮೀಯವಾಗಿವೆ ಅಂತಂದ್ರೆ, ಒಬ್ಬ ತಾಯಿ ಮಗನ ನಡುವೆ ಆಗಿರ್ತಕ್ಕಂಥ ಮಾತುಗಳೇ. ಬಹಳಷ್ಟು ದಿವಸದಿಂದ ದೂರ ಹೋಗಿರ್ತಕ್ಕಂಥ ಮಗ ಬಂದಾಗ ತಾಯಿ ಎಷ್ಟು ಆತ್ಮೀಯವಾಗಿ ಮಾತಾಡ್ತಾಳೋ ಆ ರೀತಿಯ ಒಂದು ಆತ್ಮೀಯತೆಯಿಂದ ಅವರಿಬ್ಬರು ಮಾತನಾಡಿಕೊಳ್ತಾರೆ. ಸೀತಾಮಾತೆ, ಹನುಮ ನೀನ್ ಹೇಗೆ ಬಂದೆ, ಇಲ್ಲಿವರೆಗೆ ಹೇಗೆ ಬಂದೆ, ನಿನಗೆ ಇವನ ಲಂಕೆ ದಾರಿ ಹೇಗ್ ಗೊತ್ತಾಯ್ತು ಅಂತ ಹೇಳ್ತಾನೆ. ಆಗ ಅವನ್ ಹೇಳ್ತಾನೆ, ತಾಯಿ, ಆ ರಾಮನಾಮ ಸ್ಮರಣೆಯನ್ನ ಮಾಡ್ತಾ ಬಂದೆ, ನಿನ್ನ ಅಣುವಿನಲ್ಲಿ, ನಿನ್ನ ಪ್ರತಿ ಕಣದಲ್ಲಿಯೂ ಅದು ಇದೆ, ನನ್ನಲ್ಲಿನೂ ಅದೇ ಇದೆ. ಆ ರಾಮನಾಮ ಜಪವೇ ಆ ಶಕ್ತಿಯ ನನಗೆ ದಾರಿಯನ್ನ ಮಾಡಿಕೊಟ್ಟಿತು, ನಾನು ಇಲ್ಲಿವರೆಗೆ ಬಂದೆ ಅಂತ ಹೇಳ್ತಾಳೆ. ಹೀಗೆ ಹನುಮ, ನಿನಗೆ ಹಶುವಾಗಿರಬಹುದು, ಹೋಗು, ಇಲ್ಲಿ ವನದಲ್ಲಿ ಸಾಕಷ್ಟು ಹಣ್ಣುಗಳಿವೆ, ಅವನ್ನ ತೆಗೆದುಕೊಂಡು ತಿನ್ನು ಅಂತ ಹೇಳ್ತಾಳೆ. ಆಗ ಹನುಮ ಹೇಳ್ತಾನೆ, ಅಮ್ಮ ನೀನು ಎಷ್ಟೋ ದಿವಸಗಳಿಂದ ಏನೂ ತಿಂದಿಲ್ಲ, ನಿನಗಾಗಿ ಕೆಲವೊಂದು ಹಣ್ಣುಗಳನ್ನ ತಂದು ಕೊಡ್ತೇನೆ ಅಂತ ಹೇಳ್ತಾನೆ. ಆಗ ಬೇಡ ಹನುಮ, ನನಗೆ ಏನೂ ಬೇಕಾಗಿಲ್ಲ, ನೀನು ಒಂದು ವೇಳೆ ಹಣ್ಣು ತಿಂದು ನೀರು ಕುಡ್ದೆ ಅಂತಂದ್ರೆ ನಾನು ತಿಂದ ಹಾಗೆ ಆಗುತ್ತೆ, ನನ್ನ ಹೊಟ್ಟೆ ತುಂಬುತ್ತೆ ಅಂತ ಹೇಳ್ತಾನೆ. ಹೀಗೆ ಅವರ ಸಂಭಾಷಣೆ ತುಂಬಾ ಮನಸ್ಸಿಗೆ ತಟ್ಟುವಂತೆ, ಮನ ಮುಟ್ಟುವಂತೆ ಈ ಪುಸ್ತಕದಲ್ಲಿ ಚಿತ್ರಿತವಾಗಿದೆ. ಇದೆಲ್ಲ ಹನುಮ ಹಣ್ಣನ್ನ ತಿಂದು ನೀರು ಕುಡಿದು ಬಂದು ಮಾತೆ ಬಳಿ ಕೂಡ್ತಾನೆ. ನಂತರ
ತಾನು ರಾಮನಿಂದ ತಂದಿರ್ತಕ್ಕಂಥ ಒಂದು ಉಂಗುರವನ್ನ ಸೀತಾಮಾತೆಗೆ ಕೊಡ್ತಾನೆ. ಅದನ್ನ ಹಾಕಿಕೊಂಡ ತಕ್ಷಣ ಯಾವ ಒಂದು ಲಿಂಕ್ ಅವರಿಬ್ಬರ ನಡುವೆ ಕಡಿದು ಹೋಗಿರ್ತದಲ್ಲ, ಸಂಪರ್ಕ ಕೊಂಡಿ ಕಡಿದು ಹೋಗಿರ್ತದ, ರಾಮ ಮತ್ತು ಸೀತೆಯರ ನಡುವೆ ಇರ್ತಕ್ಕಂಥ ಒಂದು ಸಂಪರ್ಕ ಕೊಂಡಿ ಮತ್ತೆ ಬೆಸೆದುಕೊಳ್ಳುತ್ತೆ. ರಾಮನ ಒಂದು ಸಂಪರ್ಕ ಏರ್ಪಟ್ಟು ಅವನ ಹೃದಯದ ಮಿಡಿತ ಅವಳಿಗೆ ಕೇಳಿಸ್ತದ. ಅಬ್ಬಾ, ಆ ಒಂದು ಕೊಂಡಿ ನನಗಾಗಿ ತಗೊಂಡು ಬಂದೆಲ್ಲ ರಾಮ, ಹನುಮ ನೀನು ಅಂತ ಹೇಳಿ ಅವನಿಗೆ ನಾನು ತುಂಬಾ ಚಿರಋಣಿಯಾಗಿದ್ದೇನೆ ಅಂತ ಹೇಳಿ ಸೀತಾಮಾತೆ ಹೇಳ್ತಾ ತನ್ನ ಕೂದಲಿನಲ್ಲಿ ಇರ್ತಕ್ಕಂಥ ಒಂದು ಆಭರಣವನ್ನ ಅವನಿಗೆ ಕೊಡ್ತಾಳೆ. ಆಭರಣ ಚೂಡಾಮಣಿ ಅಂತ ಹೇಳಿ ಅದಕ್ಕೆ ಇಲ್ಲಿ ಕರೆದಿದ್ದಾರೆ. ಹೆರಳಿನಲ್ಲಿ ಇರ್ತಕ್ಕಂಥ ಒಂದು ಹರಳಿನ ಆಭರಣ. ಈಗ ಅದು ಒಂದೇ ಅವಳ ಬಳಿ ಉಳಿದಿರ್ತಕ್ಕಂಥದ್ದು. ಅದನ್ನ ಶ್ರೀರಾಮನಿಗೆ ಕೊಡು ಅಂತ ಹೇಳಿ ಹನುಮಂತನ ಕಡೆಗೆ ಅವಳು ಕೊಡ್ತಾಳೆ. ಆಗ ಹನುಮಂತ ಹೊರಡ್ಲಿಕ್ಕೆ ಸಿದ್ಧ ಆಗ್ತಾನೆ. ಆಗ ಇರು ಹನುಮ, ನಾನು ಇನ್ನೂ ನಿನ್ನನ್ನ ಕಣ್ಣು ತುಂಬಾ ನೋಡ್ಬೇಕು ಅಂತಾಳೆ. ನೋಡಿ ಎಂಥ ಪ್ರೀತಿಯ ಒಳಬೇಕು. ಮಗನ ಇನ್ನೂ ನಾನು ನಿನ್ನನ್ನ ಕಣ್ಣು ತುಂಬಿಸ್ಕೊಳ್ಬೇಕು, ಎಷ್ಟೋ ದಿವಸಗಳಿಂದ ನಿನ್ನನ್ನು ನೋಡಿಲ್ಲ ಅಂತ ಹೇಳಿ ಅವನನ್ನ ನೋಡಿ ಇನ್ನೂ ಸಂತೋಷ ಪಡ್ತಾಳೆ. ಒಬ್ಬ ತಾಯಿ ಮಾಡ್ತಕ್ಕಂಥ ಒಂದು ಕೆಲಸ ಇದೆ ಅಲ್ಲವೇ, ಇದು ತುಂಬಾ ನಮಗೆ ಹತ್ತಿರವಾಗುತ್ತೆ, ನಮ್ಮ ಬದುಕಿಗೆ ತುಂಬಾ ಹತ್ತಿರವಾಗಿರ್ತಕ್ಕಂಥ ಒಂದು ಸಂಗತಿ ಅಂತ ಹೇಳಿ ಅನಿಸುತ್ತೆ. ಈ ಸಂಭಾಷಣೆ ನನಗೆ ಬಹಳಷ್ಟು ಪ್ರಿಯವಾಯಿತು ಅಂತ ಹೇಳಿ ಹೇಳ್ಬೋದು. ಹೀಗೆ ಹನುಮಂತ ಬಂದ ಸಮಾಚಾರ, ಆಂಜನೇಯ ಬಂದ ಸಮಾಚಾರ ಲಂಕೆಯಲ್ಲೆಲ್ಲ ಗೊತ್ತಾಗತ್ತೆ. ಅವನನ್ನ ಕರೆದುಕೊಂಡು ಹೋಗಿ ಲಂಕಾಸುರನ ಮುಂದೆ ಪ್ರಸ್ತುತಪಡಿಸ್ತಾರೆ. ಅವನಿಗೇನು ರಾಮನ ಭಕ್ತ, ಅವನ ಹೆಸರಿನ ಒಂದು ಬಲದಿಂದ, ಅದರ ಶಕ್ತಿಯಿಂದ ಎಲ್ಲಿ ಬೇಕೋ ಅಲ್ಲಿ ಆರಾಮಾಗಿ ಅವನು ಇರ್ತಾ ಇದ್ದಾನೆ. ಅವನ ನಾಮದ ಜಪವನ್ನ ಮಾಡ್ತಾ ಇದ್ದಾನೆ. ಆ ನಾಮದ ಫಲವನ್ನ ಅವನು ಅನುಭವಿಸ್ತಾ ಇದ್ದಾನೆ. ಸರಿ, ಅಲ್ಲಿ ರಾವಣಾಸುರನ ಆಸ್ಥಾನದಲ್ಲಿ ಒಬ್ಬೊಬ್ಬರೇ ಬರ್ತಾರೆ, ಅವನ ಪರೀಕ್ಷೆ ಮಾಡ್ತಾರೆ. ಇಂದ್ರಜಿತ್ ಬರ್ತಾನೆ. ಓ ಕಪಿ ಅಲ್ಲವೇ ನೀನು ಅಂತ ಹೇಳಿ ಅವನ ಬಾಲವನ್ನ ಹಿಡಿದು ಎತ್ತೋದು, ಅವನಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಹನುಮಂತನಿಗೆ ಇದೇನೂ ಅನ್ಸೋದಿಲ್ಲ. ಅವನು ರಾಮ ಭಕ್ತ. ಅವನ ಸೇವೆಯಲ್ಲಿದ್ದಾಗ, ಶ್ರೀರಾಮನ ಸೇವೆಯಲ್ಲಿದ್ದಾಗ ಇವು ಯಾವ ಅವನಿಗೆ ಏನೂ ಅನ್ಸೋದಿಲ್ಲ. ಬಾಲಕ್ಕೆ ಬೆಂಕಿ ಹಚ್ಚಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಆದ್ರೆ ಅಗ್ನಿದೇವ ಹನುಮಂತನಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಸುಮ್ಮನೆ ನಿಂತು ಬಿಡ್ತಾನೆ. ಆಗ ಹನುಮನೇ ಅವನಿಗೆ ಒಪ್ಪಿಗೆ ಕೊಡ್ಬೇಕಾಗುತ್ತೆ. ಅಗ್ನಿದೇವ, ನಿನ್ನ ಕೆಲಸವನ್ನ ನೀನು ಮಾಡು ಅಂತಂದಾಗ ಮಾತ್ರ ಅವನ ಬಾಲಕ್ಕೆ ಬೆಂಕಿ ಹತ್ತದಂತ. ಆಗ ಅಗ್ನಿ ಎಲ್ಲ ಲಂಕೆಯ ತುಂಬಾ ಹೊತ್ತಿಕೊಂಡು ಉರಿಲಿಕ್ಕೆ ಶುರು ಮಾಡ್ತದ. ಆಗ ಅವನು ಇಡೀ ಲಂಕೆಯನ್ನ ಸುಟ್ಟು ಬಿಡ್ತಾನೆ. ನಂತರ ಸೀತಾಮಾತೆಗೆ ನಮಸ್ಕರಿಸಿ ಹೊರಡ್ತಾನೆ. ಈ ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಉಳ್ಳಂತ ಹನುಮಂತನ ಒಂದು ಪಾತ್ರ ಇಲ್ಲಿ ತುಂಬಾ ಸುಂದರವಾಗಿ ಚಿತ್ರಿತವಾಗಿದೆ. ಹೀಗೆ ಕಾಲ ಕಳೀತದ. ರಾವಣ ಆಗಾಗ ಬಂದು ಸೀತೆಗೆ ಏನೇನೋ ಹೆದರಿಸಿ ಹೋಗ್ತಾ ಇರ್ತಾನೆ. ಇನ್ನು ಆಗಾಗ ಅವನು ಅವಳನ್ನ ಭ್ರಮೆಯಲ್ಲಿ ಇಡೋದನ್ನ, ಮಾಯಾಲೋಕದಲ್ಲಿ ಇಡೋದನ್ನ ಮಾಡ್ತಾನೆ ಇರ್ತಾನೆ. ಒಂದು ದಿನ ಬರ್ತಾನೆ, ಬಂದು ಸೀತೆಯ ತಂದೆ ತಾಯಿಗಳು ತೀರಿಕೊಂಡಿದ್ದಾರೆ ಅಂತ ಹೇಳ್ತಾನೆ. ನಿನ್ನ ತಂದೆ ತಾಯಿ ತೀರಿಕೊಂಡಿದ್ದಾರೆ, ಮಿಥಿಲೆ ಎಲ್ಲ ಧ್ವಂಸವಾಗಿ ಹೋಗ್ಯದ ಅಂತ ಹೇಳ್ತಾನೆ. ಮಾತೆ ಏನೊಂದನ್ನು ಪ್ರತಿಕ್ರಿಯೆ ಕೊಡೋದಿಲ್ಲ. ಏನೂ ಆಗಿಲ್ಲ ಅಂತ ಗೊತ್ತಿರತ್ತೆ, ಆದ್ರೂ ಕೂಡ ಅವನ ಮಾತಿಗೆ ಅವಳಿಗೆ ಬಹಳಷ್ಟು ಕಷ್ಟ ಆಗ್ತಾ ಇರತ್ತೆ. ಆಗ ಅನಸೂಯ ಬರ್ತಾಳೆ. ಮಹರ್ಷಿ ಅನಸೂಯ ಬಂದು ಅವಳಿಗೆ ಸಮಾಧಾನ ಹೇಳ್ತಾಳೆ. ನೋಡು, ನನ್ನ ಕೈ ಹಿಡುಕು ಅಂತ ಹೇಳಿ. ರಾವಣ ಹೇಳೋದೆಲ್ಲ ಬರೀ ಸುಳ್ಳದ. ನಿನ್ನ ತಂದೆ ಏನ್ ಮಾಡ್ತಾ ಇದ್ದಾರೆ ನೋಡು ಅನ್ನೋದನ್ನ ತೋರಿಸ್ತಾಳ. ತಂದೆ ಧ್ಯಾನದಲ್ಲಿ ಇರ್ತಾರೆ. ತಾಯಿ ಆಸ್ಥಾನದಲ್ಲಿ ತನ್ನ ಎಲ್ಲ ಕೆಲಸಗಳಲ್ಲಿ ತೊಡಕೊಂಡಿರ್ತಾಳೆ. ಮಿಥಿಲೆ ಎಲ್ಲಿದೆಯೋ ಅಲ್ಲೇ ಇದೆ. ಅವ ಹೇಳಿರೋದೆಲ್ಲ ಬರೀ ಭ್ರಮೆ. ಅವನ ಮಾತಿಗೆ ನೀನು ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳಿ ಇಲ್ಲಿ ಅನಸೂಯ ಬಂದವಳಿಗೆ ಸಮಾಧಾನ ಮಾಡ್ತಾಳೆ. ಈಗ ನೀನು ಮಾಡಬೇಕಾದ ಕೆಲಸ ಏನು ಅನ್ನೋದನ್ನ ನೀನು ಮೊದ್ಲು ನೆನ್ಪಿಸ್ಕೊಡ್ತಾಳೆ ಅವಳು ಅನಸೂಯ ಬಂದು. ಈಗ ನೀನು ಮಾಡಬೇಕಾದ ಕೆಲಸ, ಅವನ ಮನಸ್ಸಿನಲ್ಲಿ ನೀನು ಪ್ರವೇಶ ಮಾಡಬೇಕು. ಇಲ್ಲಿಯವರೆಗೆ ನಿನ್ನ ಮನಸ್ಸಿನಲ್ಲಿ ಅವನು ಮಾಯಾಜಾಲವನ್ನ ಸೃಷ್ಟಿ ಮಾಡಿದ್ದ. ಈಗ ನೀನು ಅವನ ಮನಸ್ಸಿನಲ್ಲಿ ಮಾಯಾಜಾಲವನ್ನ ಸೃಷ್ಟಿ ಮಾಡಬೇಕು. ಆ ಮಾಯಾಜಾಲದಲ್ಲಿ ಅವನನ್ನ ಹಿಡಿದಿಡುವ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳ್ತಾಳೆ. ಆಗ ಸೀತೆ ಧ್ಯಾನದಲ್ಲಿ ಕುಳಿತು, ರಾವಣ ಮಲ್ಕೊಂಡಿರ್ತಾನೆ, ರಾತ್ರಿ ಆಗಿರ್ತದ. ಯಾಕಂತಂದ್ರೆ ಅವನು ನಿದ್ರೆಯನ್ನ ಜಯಿಸಿರೋದಿಲ್ಲ. ಆಗ ಅವನ ಕನಸಿನಲ್ಲಿ ಹೋಗಿ ಒಂದು ಸುಂದರ
ಯಾವುದೋ ಲೋಕದ ಸುಂದರ ಹೆಣ್ಣಾಗಿ ಹೋಗಿ ನಿಂತು ಅವನಿಗೆ ಆ ಹೆಣ್ಣಿಗೆ ಅವನು ಮಾಡಿರ್ತಕ್ಕಂಥ ಅನ್ಯಾಯಕ್ಕಾಗಿ ಪರಿಪರಿಯಾಗಿ ಅವಳು ಬೈದು ನನಗೆ ನ್ಯಾಯ ಕೊಡು ಅಂತ ಹೇಳಿ ಕೇಳ್ತಾಳೆ. ಈ ರೀತಿ ಕನಸೊಂದು ಹಾಗೆ ಬೀಳ್ತಾ ಇರುತ್ತೆ. ಅಷ್ಟೇ ಅಲ್ಲ, ಇನ್ನು ಅವ್ರು ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಅವ ಅನ್ಯಾಯ ಮಾಡಿರ್ತಾನ, ಅವರಿಗೆ ಅತ್ಯಾಚಾರ ಮಾಡಿರ್ತಾನಲ್ಲ, ಅವರೆಲ್ಲರೂ ಗುಂಪು ಗುಂಪಾಗಿ ಬಂದು ಆ ಅನ್ಯಾಯಕ್ಕೆ ವಿರೋಧ ಮಾಡ್ತಾ ಇರ್ತಾರೆ. ನಮಗೆಲ್ಲರಿಗೂ ನ್ಯಾಯ ಕೊಡು ನ್ಯಾಯ ಕೊಡು ಅಂತ ಹೇಳಿ ಅವರು ಕೇಳ್ತಾ ಇರ್ತಾರೆ. ಇದು ಅವನಿಗೆ ಭೀತಿಯನ್ನ ಉಂಟು ಮಾಡುತ್ತೆ. ಈ ಭ್ರಮೆ ಅವನಿಗೆ ಭೀತಿಯನ್ನ ಉಂಟು ಮಾಡುತ್ತೆ. ಎಷ್ಟೋ ದಿನ ಅವನು ನಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವನು ಸೀತೆಯನ್ನ ನೋಡ್ಲಿಕ್ಕೆ ಅಶೋಕವನಕ್ಕೂ ಕೂಡ ಬರೋದಿಲ್ಲ. ಮಂಡೋದರಿ ಒಂದು ದಿನ ಬರ್ತಾಳೆ ಸೀತೆಯ ಬಳಿಗೆ, ನನ್ನ ಗಂಡ ರಾವಣನಿಗೆ ನಿದ್ರೆ ಮಾಡ್ಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ಅವನು ತುಂಬಾ ಭಯ ಬೀಳ್ತಾ ಇದ್ದಾನೆ ನಿದ್ರೆಯಲ್ಲಿ, ಅವನು ಏನೋ ದೃಶ್ಯಗಳನ್ನ ನೋಡ್ತಾ ಇದ್ದಾನಲ್ಲ ಅದರಿಂದ ಅವನು ತುಂಬಾ ಭಯ ಬೀಳ್ತಾ ಇದ್ದಾನೆ ಅಂತಕ್ಕಂಥ ಆ ಮಾತನ್ನ ಮಂಡೋದರಿ ಬಂದು ಸೀತೆಯ ಮುಂದೆ ಹೇಳ್ತಾಳೆ. ಹೀಗೆ ಪ್ರತಿದಿನ ನಡೀತಾ ಇರುತ್ತೆ. ಇದೇ ಭೀತಿಯಲ್ಲಿ ಅವನು ಎಷ್ಟೋ ದಿವಸ ಅಶೋಕವನಕ್ಕೆ ಬರೋದಿಲ್ಲ. ಅನಸೂಯ ಮಾತೆ ಹೇಳ್ತಾಳೆ, ಸೀತೆಗೆ ಹೊರಗಿನ ಪ್ರಪಂಚವನ್ನ ರಾಮಚಂದ್ರ ನೋಡ್ಕೊಳ್ತಾನೆ, ಒಳಗಿನ ಪ್ರಪಂಚವನ್ನ ನೀನು ನಿಭಾಯಿಸಬೇಕು ಅಂತ ಹೇಳಿ ಹೇಳ್ತಾಳೆ. ಅದೇ ಕೆಲಸವನ್ನ ಸೀತಾಮಾತೆ ಮಾಡ್ತಾ ಇರ್ತಾಳೆ. ಇದೆಲ್ಲವನ್ನು ನೋಡಿ ರೊಚ್ಚಿಗೆದ್ದು ಇವಳೇನೋ ಮಾಯಾ ಮಂತ್ರ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಸಿಟ್ಟಿಗೆದ್ದು ರಾವಣ ಬರ್ತಾನೆ. ಸಿಟ್ಟಿನಿಂದ ಅವಳನ್ನ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಬರ್ತಾನೆ. ಆಗ ಮಂಡೋದರಿ ಅಡ್ಡ ಬರ್ತಾಳೆ. ಮಂಡೋದರಿ ಅಡ್ಡ ಬಂದು, ನೀನೀಗಲೇ ಮಾಡಿರೋದು ಸಾಕು, ದೊಡ್ಡ ಅನಾಹುತವನ್ನು ಈಗಾಗ್ಲೇ ಮಾಡಿದ್ದೀಯೇ, ಸೀತೆಯನ್ನ ಸಾಯಿಸೋದೇ ಬೇಡ ಬೇಡ ಅಂತ ಹೇಳಿ ಅವಳನ್ನ ತಡೀತಾಳೆ. ಆದ್ರೆ ಮಂಡೋದರಿಗೆ ಸೀತೆ ಹೇಳ್ತಾಳೆ, ನನಗೇನೂ ಆಗೋದಿಲ್ಲ, ನನಗೆ ಅವನು ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ರಾವಣನಿಗೆ ಎಚ್ಚರಿಸ್ತಾಳೆ. ನಿನ್ನನ್ನು ನೀನು ನೋಡಿಕೊ ರಾವಣ, ನಿನ್ನನ್ನು ನೀನು ನೋಡಿಕೊ, ನಿನ್ನನ್ನು ಕನಸಿನಲ್ಲಿ ಎಚ್ಚರಿಸುತ್ತಿರುವುದು ನಾನಲ್ಲ. ಅದು ಎಚ್ಚರಿಸುತ್ತಿರೋದು ಯಾರು ಅಂತಂದ್ರೆ ನೀನು ಮಾಡಿರ್ತಕ್ಕಂಥ ಪಾಪ ಕರ್ಮಗಳು, ಪಾಪದ ಕೆಲಸಗಳು, ನಿನ್ನ ದುಷ್ಕೃತ್ಯಗಳು ಅಂತ ಹೇಳಿ ಅವು ನಿನ್ನನ್ನ ಎಚ್ಚರಿಸ್ತಾ ಇದ್ದಾವೆ ಅಂತ ಹೇಳಿ ಅವನಿಗೆ ಎಚ್ಚರಿಸ್ತಾಳೆ. ಆಗ ಅವನ ಸಿಟ್ಟು ಆಕ್ರೋಶ ಇನ್ನೂ ಹೆಚ್ಚಾಗುತ್ತೆ. ಒಬ್ಬ ಸ್ತ್ರೀಯಿಂದಾಗಿ ಇಂಥ ಒಂದು ಪರಿಸ್ಥಿತಿ ನನಗೆ ಬಂದಿದೆಯಲ್ಲ ಅಂತ ಹೇಳಿ ಅವಳ ಹತ್ತಿರ ಕೂಡ ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾರಿವಳು, ಯಾರೀಕೆ, ನನ್ನನ್ನು ಇಷ್ಟು ಪ್ರಚೋದಿಸ್ತಾ ಇದ್ದಾಳಲ್ಲ ಅಂತ ಹೇಳಿ ಅವನಿಗೆ ಬಹಳಷ್ಟು ಸಿಟ್ಟು ಬರುತ್ತೆ. ಆಗ ಯಾವುದೋ ಒಂದು ಅಸ್ತ್ರವನ್ನ ತೆಗೆದುಕೊಂಡು ಅವಳ ಮೇಲೆ ಪ್ರಯೋಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಆಗ ಲೋಪಾಮುದ್ರೆ ಅವಳ ಸುತ್ತ ಬಂದು ಭದ್ರಕೋಟೆಯಾಗಿ ನಿಲ್ತಾಳೆ. ಆಕೆ ಬಂದಿರೋದು ರಾವಣನಿಗೆ ಗೊತ್ತಾಗೋದಿಲ್ಲ. ಆಗ ರಾವಣ ಏನೂ ಮಾಡ್ಲಿಕ್ಕೆ, ಸೀತೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಸೀತಾಮಾತೆಗೆ ಗೊತ್ತಾಗುತ್ತೆ, ಲೋಪಾಮುದ್ರೆ ತನ್ನನ್ನ ರಕ್ಷಿಸ್ತಾ ಇದ್ದಾಳೆ ಅಂತ ಹೇಳಿ ಆ ದಿವ್ಯ ಶಕ್ತಿಗೆ ಧನ್ಯವಾದಗಳನ್ನ ಮನಸ್ಸಿನಲ್ಲಿ ಸೀತಾಮಾತೆ ಹೇಳ್ತಾಳೆ. ಹೀಗೆ ಮಂಡೋದರಿ ಬೇಡ ಬೇಡ, ಇದು ನೀನ್ ಮಾಡ್ತಾ ಇರೋದು ತಪ್ಪಾಗಿದೆ, ಅವಳನ್ನ ಬಿಟ್ಟು ಬಿಡು ಅಂತ ಹೇಳಿ ಅವನನ್ನ ತಿರುಗಿ ಕರ್ಕೊಂಡು ಹೋಗ್ತಾಳೆ. ಹಾಗೆ ಮನೆಗೆ ಹೋಗ್ತಾನೆ. ಹೋದ್ರೂ ಅವನಿಗೆ ನಿದ್ರೆ ಬರೋದಿಲ್ಲ. ಆ ನಂತರ ಅವನ್ ಏನ್ ಮಾಡ್ತಾ, ಅದೇ ಯೋಚನೆಯಲ್ಲಿ ತನ್ನ ತಾಯಿ ಕೈಕಸಿಯ ಬಳಿಗೆ ಬರ್ತಾನೆ. ಅವಳು ಕೂಡ ಮಹಾಜ್ಞಾನಿಯಾಗಿರ್ತಾಳೆ. ಅವಳ ಬಳಿ ಬಂದು ತನ್ನ ಒಂದು ಮನಸ್ಸಿನ ತೊಂದರೆಯನ್ನ, ತನಗಾಗಿರ್ತಕ್ಕಂಥ ತೊಂದರೆಯನ್ನ ಹೇಳ್ಕೊಳ್ತಾನೆ. ಆಗ ಅದೆಲ್ಲವನ್ನ ಕೇಳಿ ಅವಳೇನ್ ಹೇಳ್ತಾಳೆ ಅಂತಂದ್ರೆ, ರಾವಣ ನಿನಗಿರುವ ಒಂದೇ ಒಂದು ದಾರಿ ಏನು ಅಂತಂದ್ರೆ ಅವಳನ್ನ ಒಲಿಸಿಕೊಳ್ಳುವುದು. ಅವಳು ಮಹಾಶಕ್ತಿ, ಆಕೆ ನಿನ್ನ ಮಡದಿಯಾಗಿ ಬಂದ್ರೆ ನಿನ್ನ ಶಕ್ತಿ ಇನ್ನೂ ಹೆಚ್ಚಾಗ್ತದ. ಅದರಿಂದ ನೀನ್ ಏನಾದ್ರೂ ಉಪಾಯ ಮಾಡಿ ಅವಳನ್ನ ಒಲಿಸಿಕೋ, ನಿನ್ನ ಈ ಕೆಟ್ಟ ಕೆಲಸಗಳನ್ನ ಬಿಡು, ಅವಳನ್ನ ಒಳ್ಳೆಯ ರೀತಿಯಿಂದ ಒಲಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು ಅಂತ ಹೇಳಿ ನಾನು ಕೂಡ ನನ್ನ ಧ್ಯಾನದ ಶಕ್ತಿಯನ್ನ ನಿನಗೆ ಕೊಡ್ತೀನಿ ಅಂತ ಹೇಳಿ ಅವಳು ಹೇಳ್ತಾಳೆ. ಆಗ ರಾವಣ ತನ್ನ ಮನಸ್ಸನ್ನ ಬದಲಾಯಿಸಿ ಸೀತೆಯನ್ನು ಸೌಮ್ಯವಾಗಿ ಒಲಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಎಲ್ಲ ಋಷಿ ಮುನಿಗಳು ಸೀತಾಮಾತೆಗೆ ಎಚ್ಚರಿಕೆಯನ್ನ ನೀಡ್ತಾರೆ. ಪಾರ್ವತಿ ದೇವಿಯೂ ಕೂಡ ಎಚ್ಚರಿಕೆಯನ್ನ ನೀಡ್ತಾಳೆ. ಇದೆಲ್ಲವೂ ಸೀತಾಮಾತೆಗೆ ಗೊತ್ತಿರುತ್ತೆ. ಅವನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ, ನೀನು ನನ್ನನ್ನೇನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ನೀನು ನನಗೆ ತುಂಬಾ ತುಚ್ಛವಾಗಿರ್ತಕ್ಕಂಥವನು ಅಂತ ಹೇಳಿ ಅವನನ್ನ ನಿರ್ಲಕ್ಷಿಸಿ ಬಿಡ್ತಾಳೆ. ಹೀಗೆ ಹಲವಾರು ಸಮ್ಮಿಶ್ರವಾಗಿರ್ತಕ್ಕಂಥ ಸಂಗತಿಗಳನ್ನ ಒಳಗೊಂಡಿರ್ತಕ್ಕಂಥ ಈ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇಲ್ಲಿಗೆ ನಾವು ಕೂಡ ಇಂದಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದಗಳು. ಈಗ ಧ್ಯಾನಕ್ಕೆ ಕುಳಿತುಕೊಳ್ಳೋಣ. ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಡ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸಿಕೊಳ್ಳಿ. ಕನ್ನಡಕ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ. ಮುಖದ ಮೇಲೆ ಮಂದಹಾಸವಿರಲಿ.
ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾದ ಮಹಾವತಾರ್ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಬ್ರಹ್ಮರ್ಷಿಗಳು, ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತ, ಸಪ್ತರ್ಷಿಗಳು, ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತ, ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತ ಇಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನವಿರಲಿ. ಪ್ರಕೃತಿ ಸಹಜವಾದ ಉಸಿರಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ಉಸಿರನ್ನು ಒಳಗೆ ತೆಗೆದುಕೊಂಡಾಗ ತಂಪು ಅನುಭವ, ಹೊರಗೆ ಬಿಟ್ಟಾಗ ಬಿಸಿ ಅನುಭವವಾಗುತ್ತೆ. ಅನುಭವಿಸಿ ಮಾಸ್ಟರ್ಸ್, ಅನುಭವಿಸಿ. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನು ಬದಿಗೊತ್ತಿ ಮತ್ತೆ ಉಸಿರಿನ ಮೇಲೆ ಗಮನ ಹರಿಸಿ ಮಾಸ್ಟರ್. ನಮ್ಮ ಗಮನ ಉಸಿರಿನ ಮೇಲೆ ಇದ್ದಾಗ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತವೆ. ನಮ್ಮ ಉಚ್ಛ್ವಾಸ ಮತ್ತು ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನದ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿಯೇ ನಮ್ಮ ಒಳ ಜಗತ್ತು ಸುರುಳಿ ಸುರುಳಿ ಆಕಾರವಾಗಿ ತೆರೆದುಕೊಳ್ಳುತ್ತೆ ಮಾಸ್ಟರ್ಸ್. ಅನುಭವಿಸಿ, ವೀಕ್ಷಿಸಿ. ಆಲಿಸಿ, ಆಲಿಸಿ ಸೂಕ್ಷ್ಮ ಸ್ವರಗಳನ್ನ, ಸೂಕ್ಷ್ಮ ನಾದಗಳನ್ನ ಆಲಿಸಿ ಮಾಸ್ಟರ್ಸ್. ನಿಮ್ಮ ಹೃದಯದ ಬಡಿತವನ್ನ ಆಲಿಸಿ, ರಕ್ತ ಪರಿಚಲನೆಯ ಗತಿಯನ್ನ ಆಲಿಸಿ, ನಿಮ್ಮ ಉಸಿರಾಟದ ಏರಿಳಿತಗಳನ್ನ, ಉಸಿರಾಟ ಎಲ್ಲಿ ಶುರು ಆಗುತ್ತೆ, ಎಲ್ಲಿ ಬಂದು ಮುಟ್ಟುತ್ತೆ ಅನ್ನೋದನ್ನ ಗಮನಿಸಿ ಮಾಸ್ಟರ್ಸ್. ಕನಿಷ್ಠ ಜೀರುಂಡೆಯ ನಾದವನ್ನ ಗಮನಿಸಿ.
ಘಂಟಾನಾದವನ್ನ ಗಮನಿಸಿ, ಓಂಕಾರನಾದವನ್ನ ಆಲಿಸಿ ಮಾಸ್ಟರ್. ನೀವು ಎಷ್ಟು ಸೂಕ್ಷ್ಮಗಳನ್ನ ಗಮನಿಸುತ್ತೀರೋ ಅಷ್ಟು ಸೂಕ್ಷ್ಮ ಜಗತ್ತಿನ ಆಗುಹೋಗುಗಳು, ಒಳ ಜಗತ್ತಿನ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ನಿಮಗೆ ತೆರೆದುಕೊಳ್ಳುತ್ತವೆ ಮಾಸ್ಟರ್ಸ್. ನಮ್ಮ ಉಸಿರೇ ನಮ್ಮ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನಮ್ಮ ಗಮ್ಯದೆಡೆಗೆ ಪಯಣ ನಿರಂತರವಾಗಿ ಸಾಗಲಿ ಮಾಸ್ಟರ್ಸ್. ಇದು ನಿರಂತರ ಪಯಣ. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ ನನ್ನ ಅಂತಿಮ ಗಮ್ಯ. ಧ್ಯಾನ ಆಳವಾಗುತ್ತಿದೆ, ಉಸಿರು ನಿಧಾನವಾಗುತ್ತಿದೆ. ನಿಧಾನವಾಗುತ್ತಾ ನಿಧಾನವಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ, ನಮ್ಮ ಆಜ್ಞಾ ಚಕ್ರದಲ್ಲಿ ಒಂದು ಸಣ್ಣ ಬೇಳೆ ಆಕಾರದಲ್ಲಿ ಸ್ಥಿರಗೊಳ್ಳುತ್ತೆ ಮಾಸ್ಟರ್ಸ್. ಅಲ್ಲಿ ಹಲವು ಬಣ್ಣಗಳು, ಹಲವು ವಿಷನ್ಗಳು ನಮಗೆ ಕಾಣಿಸುತ್ತವೆ. ಅವುಗಳನ್ನ ಗಮನಿಸಿ ಮಾಸ್ಟರ್, ಗಮನಿಸಿ. ಆಳವಾದ ಧ್ಯಾನವೆಂಬ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿಕೊಳ್ಳಿ ಮಾಸ್ಟರ್ಸ್. ಆನಂದಿಸಿ, ಆಹ್ಲಾದಿಸಿ, ಆನಂದ ಪರಮಾನಂದವನ್ನ ಅನುಭವಿಸಿ ಮಾಸ್ಟರ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ. ನಿಧಾನವಾಗಿ ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ ಮಾಸ್ಟರ್ಸ್. Thirty seconds. Ten seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಳ್ಳಿ ಮಾಸ್ಟರ್ಸ್. ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ರಿ. 5 seconds. 5, 4, 3, 2, 1, 0. ನಿಧಾನವಾಗಿ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೆಯಿರಿ ಮಾಸ್ಟರ್ಸ್.
ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ನನ್ನ ಅನಂತ ಕೋಟಿ ಕೋಟಿ ಧನ್ಯವಾದಗಳು. ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಎವ್ರಿಬಡಿ. ಏನಾದ್ರೂ ಶೇರ್ ಮಾಡ್ಕೊಳ್ತೀರಿ ಮಾಡ್ಕೊಡ್ರಿ. ಹಲೋ ಹಲೋ ಧ್ಯಾನದಿಂದ ಇನ್ನೂ ಹೊರಗೆ ಬಂದಿಲ್ಲ ಗಿರಿಜಾ ಮೇಡಮ್? ಹಲೋ ರೀ ಮೇಡಮ್. ಇಲ್ಲ ಏನು ಶೇರ್ ಮಾಡ್ಕೊಳ್ಳೋದಿತ್ತು ಮೇಡಮ್, ಚಲೋ ಅನಿಸ್ತ ಅಷ್ಟೇ, ಏನು ಕಾಣಿಸಿಲ್ಲ. ಬಟ್ ಉಸಿರಾಟದ ಗಮನ ಇರ್ತೀರಿ ಮೇಡಮ್. ಮಾತಾಡ್ರಿ ಮೇಡಮ್, ನಾ ಇದು ಮಾಡಿದ್ದೆ, ಮ್ಯೂಟ್ ಮಾಡಿದ್ದೆ, ಈಗ ಹೇಳ್ರಿ ಮೇಡಮ್. ಓ ಇಲ್ಲ ಏನು ಶೇರ್ ಮಾಡ್ಕೊಳ್ಳೋದೇನಿಲ್ರಿ. ಧ್ಯಾನದ್ದು ಚಲೋ ಆಯ್ತು ಅಷ್ಟೇ, ಏನು ದೃಶ್ಯಗಳು ಕಾಣಿಲ್ಲ. ಹೌದಾ? ಧ್ಯಾನ ಚಲೋ ಐತ್ರಿ. ಇನ್ನು ಬಹಳ ಹಿಂಗೆ ಇರ್ಬೇಕು, ಕಂಟಿನ್ಯೂ ಆಗ್ಬೇಕು ಅನಿಸ್ತದ್ರಿ ಮೇಡಮ್. ಓಕೆ ಮೇಡಮ್. ಓಕೆ ಮತ್ತೆ ಮೇಡಮ್ ವಿಜಯಲಕ್ಷ್ಮಿ ಮೇಡಮ್ ಮಾತಾಡ್ತೀರಿ? ಹಂಗೆ ಚೆನ್ನಾಗ್ ಅನಿಸ್ತು ಮೇಡಮ್. ಇಷ್ಟೇ ಬರೀ ಹಳದಿ ಬಣ್ಣ ಒಂಥರ ಒಂದ್ಸಲ ಮತ್ ವಾಯ್ಲೆಟ್ ಕಲರ್, ಅದ್ರ ಒಳಗಡೆ ಒಂದೇನೋ ಒಂದು ಹಿಂಗೆ ಗುಂಡಕ್ ಏನೋ ಕಾಣುತ್ತೆ, ಅದ್ರೊಳಗಡೆ ಒಂದು ಕಣ್ಣು ಕಾಣಿಸ್ತ್ರಿ? ಒಂದ್ಸಲ ಯಾರು ಶಿವ ಕಂಡಂಗ ಆಯ್ತು, ಒಂದ್ಸಲ ವಿಷ್ಣು ಕಂಡಂಗ. ಹಿಂಗೇನು ಯಾರು ಅಂತ ಕರೆಕ್ಟ್ ಆಗಿ ಗೊತ್ತಾಗ್ಲಿಲ್ಲ. ಬಟ್ ಚೆನ್ನಾಗ್ ಅನ್ನಿಸ್ತು, ತುಂಬಾ ಒಳ್ಳೆ ವಿಷನ್ಸ್ ಅಂತೂ ಬರ್ತಾ ಇವೆ ಮೇಡಮ್, ತುಂಬಾ ಒಳ್ಳೆ ವಿಷನ್ಗಳು ಬರ್ತಾ ಇವೆ. ಓಕೆ ಮೇಡಮ್. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ನಿಮ್ಗೆ ಥ್ಯಾಂಕ್ಸ್. ಓಕೆ ಮೇಡಮ್. ಓಕೆ ಮತ್ತೆ ಯಾರು ಶೇರ್ ಮಾಡ್ಕೊಳ್ತೀರಿ? ಗಂಗಾ ಹೊರಗ್ ಬಂದಿಯಮ್ಮ? ಹಾ ರೇಖಾ ಬಂದಿನ್ರಿ. ತುಂಬಾ ಚಲೋ ಅನಿಸ್ತು. ಫುಲ್ ಡೀಪ್ ಓದದಂಗ್ ಹೋಗ್ಬಿಟ್ಟಿದೆ ಪೂರಾ. ಆಮೇಲೆ ಅದೇ ಒಂದು ದೊಡ್ಡ ಅರಮನೆ ತರ ಮನೆ, ಹಿಂದೆಲ್ಲಾ ಜನ ಇದಾರ, ಬಟ್ ಮುಂದ್ ಶಲ್ಯ ಹಾಕೊಂಡ್ ಒಬ್ರು ಬರ್ತಾ ಇದ್ರು. ಒಬ್ರು ಹೊರಟಿದ್ರು, ಹಿಂದ್ ಜನ ಆಯ್ತು ಫುಲ್ ಅವ್ರ ಹಿಂದ. ಅದು ಪೂರ್ತಿ ಕ್ಲಿಯರ್ ಆಗಿ ಇದಾಯ್ತು ನನಗ ಅಷ್ಟು. ಅದು ಆಮೇಲೆ ಒಂದು ಕಾಡಿನಲ್ಲಿ ಆನೆ. ಓಕೆ ಒಳ್ಳೆ ಎಕ್ಸ್ಪೀರಿಯನ್ಸಸ್. ಥ್ಯಾಂಕ್ ಯು. ಫುಲ್ ಅದು ಧ್ಯಾನ ಶುರು ಆದ ತಕ್ಷಣ ಡೀಪ್ ಹೋಗ್ಬಿಡ್ತಾ ಇದ್ದೀನಿ ನಾನು. ಅದೇ ಒಟ್ಟ ಗೊತ್ತಾಗಲ್ದಂಗ. ನೀವು 5 ನಿಮಿಷ 2 ನಿಮಿಷ ಅಂದಿದ್ದು ನನ್ಗೆ ಏನು ಇದು ಇಲ್ಲ. ಒಮ್ಮೆ ಕೌಂಟ್ 5 4 ಸ್ಟಾರ್ಟ್ ಆಯ್ತಲ್ಲ ಅವಾಗ ಎತ್ತರ ಆಗ್ತದೆ. ಸ್ವಾಧ್ಯಾಯ ಹೆಂಗ ಅನಿಸ್ತು? ಚೆನ್ನಾಗ್ ಅನಿಸ್ತಾ ಇದೆ. ಸ್ವಾಧ್ಯಾಯ ಅಂತೂ ಹೇಳುವಂಗೆ ಇಲ್ಲದ ಸ್ವಾಧ್ಯಾಯ. ಇದು ಹೇಳಿದ್ರಾಗ ಅದು ಮರಿತಂಗಲ್ಲ. ಸ್ವಾಧ್ಯಾಯ ತುಂಬಾ ಚೆನ್ನಾಗ್ ಅನಿಸ್ತಾ ಇದಾರಪ್ಪ. ಕತೆಗಳೆಲ್ಲ ಎಷ್ಟು ಚಂದ. ಏನ್ ಪುಸ್ತಕ ಓದಿದ್ರೆ ನಮ್ಗೆ ಎಷ್ಟ್ ಅರ್ಥ ಆಗ್ತಿತ್ತು ಎಲ್ಲ ಗೊತ್ತಿಲ್ಲ. ಫುಲ್ ಆಗ್ಲಿಕತ್ತದ ಇವಾಗ. ಚಂದ ಅನ್ಸ್ಲಾತು. ಈ ಮಂಡೋದ್ರಿ ಇದು ಹಿಂದಿನ ಜನ್ಮದ ವೃತ್ತ ಅಂತದ್ದು ಎಲ್ಲಾನು ಹೇಳಿದ್ರಲ್ಲ. ಇವೆಲ್ಲ ಎಲ್ಲಿ ನಾವು ಪುಸ್ತಕನು ಓದಲ್ಲ, ಧ್ಯಾನದೊಳಗ ಆತ್ಮ ರೂಪದಲ್ಲಿನೇ ಇವೆಲ್ಲ ಸಂಭಾಷಣೆಗಳು ಒಳಗಿನಿಂದ ಬದಲಾವಣೆಗಳನ್ನ ತರ್ಲಿಕ್ಕೆ ಪ್ರಯತ್ನ ಮಾಡ್ತಾಳ. ಎಲ್ಲ ರೂಟ್ ಲೆವೆಲ್ ಒಳಗ ಕೆಲ್ಸಗಳು ಆಗಿರೋ ಇವೆಲ್ಲ. ಅದೇ ಅದು ಸೀತಾ ಮಾತೆ ರೂಟ್ ಲೆವೆಲ್ ಅಲ್ಲಿ ಅರ್ಥ ಮಾಡಿಸ್ತಾ. ಸ್ವಾಧ್ಯಾಯ ತುಂಬಾ ಚೆನ್ನಾಗ್ ಬರ್ತಾ ಇದೆ. ನಿಮ್ದು ಹೇಳೋ ಶೈಲಿ ಆಗಿರ್ಬೋದು, ಅದು ಕತೆ ಇನ್ನ ಕೇಳ್ಬೇಕನ್ನಿಸ್ತಾ ಇರ್ತದ. ಹಂಗೆ ಅದು ಕೇಳ್ಬೇಕನ್ಸಿರ್ತದ. ಇದು ಇನ್ನ ಧ್ಯಾನ ಸರೋಜಾ ಮೇಡಮ್ ಮಾತಾಡ್ತೀರಿ? ಹಲೋ ಮೇಡಮ್. ಮೇಡಮ್ ಹೇಳ್ರಿ ಮೇಡಮ್. ಚೆನ್ನಾಗೈತೆ ಮೇಡಮ್. ಚೆನ್ನಾಗೈತ್ರಿ? ಈಗ ಬಂದ್ರೆ ಕಾಣಿಸ್ತ ಹೊರಗೆ ಧ್ಯಾನದಿಂದ. ದೀರ್ಘ ಇರ್ತದೆ. ಏನ್ರಿ ಮೇಡಮ್? ಬಳ್ಳಾರಿ ಪಿರಾಮಿಡ್ ಹೋಗ್ತಾ ಇದ್ದೀರಿ? ಧ್ಯಾನ ಮಾಡ್ಬೇಕು.
ಅದೇ ಹೋಗ್ತಾ ಇದ್ದೀರಿ 4th ಅದಲ್ರಿ January 4th ಹೋಗ್ಬರ್ರಿ ಮೇಡಮ್ ಹೋಗ್ಬರ್ರಿ ಓಕೆ ಓಕೆ ಗೌರ ಮೇಡಮ್ ಹಾ ಹೇಳ್ರಿ ಅವ್ರು ಮೇಡಮ್. ನೀವು ಇದು ಹಾಕಿದಿರಲ್ಲ ಏನು ಅದು ಅಕ್ಕಿ ಚೀಲ ಕೊಡೋದಕ್ಕೆ ಎಷ್ಟು ದುಡ್ಡು ಅದೇ ಕೊಡ್ಬೇಕು? ಬಳ್ಳಾರಿ ಧ್ಯಾನ ಸಲಗೇನೆ ರೀ ಮೇಡಮ್ ಅದು. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಡೊನೇಟ್. ಅದು ಅಷ್ಟು ಕೊಡಕ್ಕಾಗಲ್ಲ, ಒಂದು 500 ಕೊಡ್ಬೋದಾ? ಹೌದಾ? ಕೊಡ್ಬೋದ್ರಿ ಮೇಡಮ್, ಕೊಡ್ಬೋದು. ಕೊಡ್ಬೋದ್ರಿ. ಅಂದ್ರೆ ನಿಮ್ಗೆ ಕೊಡ್ಬೇಕಾ ನಾವು? ಇಲ್ಲ ಹಂಗೇನಿಲ್ಲ, ಡೈರೆಕ್ಟ್ ಅದ ಲಿಂಕ್ ಕಳ್ಸಿನಲ್ರಿ ಮೇಡಮ್, ಲಿಂಕ್ ಕಳ್ಸಿನಲ್ಲ ಅಲ್ಲೇ ಕೊಡ್ಬೋದು. ಅದು QR ಕೋಡ್ ಅಲ್ಲೇ ಅಷ್ಟೇ? QR ಕೋಡ್ ಒಳಗ ಇದು ಮಾಡಿದ್ರೆ ಸಾಕು, ಹೋಗ್ಬಿಡ್ತದೆ ಡೈರೆಕ್ಟ್ ಅಲ್ಲಿಗೆ. ಅಂದ್ರೆ ಅಷ್ಟು ಕಡಿಮೆ ಕೊಟ್ಟಂಗ ಅನ್ಸತ್ತೇನ್ರಿ ಮೇಡಮ್? ಹಂಗೇನಿಲ್ರಿ ಮೇಡಮ್, ನಿಮ್ಗೆ ಎಷ್ಟ್ ಆಗ್ತದೆ ಅಷ್ಟು ಕೊಡ್ಬೋದ್ರಿ. ಅದೇ ಮೊದಲ 500 ಕೊಟ್ಟಿದ್ದೆ ನೋಡ್ರಿ ಮೇಡಮ್, ಆ ಟೈಪ್ ಈ ಸಲ ಅವಾಗ ನಂಬಲ್ಲಿ ಇದು ಕೊಟ್ಟಿದ್ರಿ, ಹಿಂಗಾಗಿ ಕಲೆಕ್ಟ್ ಮಾಡಿ ಕೊಟ್ಟಿದ್ದೆ. ಈಗ್ನು ಡೈಲಿ ಅಯ್ಯಪ್ಪ ಪಿಂಡಿಯವ್ರ ಇದ್ರೊಳಗ್ ಹಾಕ್ಲಿಕತ್ತಾರ. ಇವ್ರಿಗೆ ಸರೋಜಾ ಮೇಡಮ್ ಗೊತ್ತಿರ್ಬೇಕು ಮೇಡಮ್, ಕಡಿಮೆನೂ ಕಳಿಸ್ಬೋದಲ್ಲ? ಎಷ್ಟು ಕಳಿಸ್ಬಹುದ್ರಿ? ಎಷ್ಟೂ ಕಳಿಸ್ಬೋದು. ಅದೇ ಇದಕ್ಕೆ ಎಷ್ಟೂ ಕಳಿಸ್ಬೋದ್ರಿ. ಅವ್ರು ಸುಮ್ ಒಂದು ಅಪ್ರಾಕ್ಸಿಮೇಟ್ ಹಿಂಗ ಒಂದಿಷ್ಟು ಅಕ್ಕಿ ಚೀಲ ಅಂತ ಹಿಂಗ ಇದು ಮಾಡಿ ಮೆನ್ಷನ್ ಮಾಡ್ಯಾರ, ಎಷ್ಟೂ ಕಳಿಸ್ಬೋದ್ರಿ ಮೇಡಮ್. ಅದು ಫೋನ್ ಪೇ ಮೇಲೆ ಮಾಡ್ಬೋದೇನ್ರಿ ಮೇಡಮ್? ಫೋನ್ ಪೇ ಮಾಡ್ಬೋದು ಅಥವಾ QR ಕೋಡ್ ಇದು ಮಾಡ್ಬೋದು. ಅದೇ QR ಕೋಡ್ ಅದಲ್ರಿ, ಅದಕ್ಕೆ ಕಳ್ಸೋದಲ್ಲ? ಅದಕ್ಕೆ ಕಳ್ಸಿರ ಎಲ್ಲದಕ್ಕಿಂತ ಹೆಚ್ಚು ಅನ್ನದಾನಕ್ಕ, ಅದು ಇಂಥ ಧ್ಯಾನಿಗಳಿಗೆ ಅನ್ನದಾನ ಮಾಡೋದು ಇನ್ನೂ ಶ್ರೇಷ್ಠ ಅಂತ. ಅದೇ ಅದೇ. ಆಮೇಲೆ ಇವೆಲ್ಲ ಮಹಿಳಾ ಜ್ಞಾನ ಯಜ್ಞಗಳನ್ನ ಮಾಡ್ತಾ ಇದ್ದಾರಲ್ಲ, ಬಹಳಷ್ಟು ಮಂದಿಗೆ ಇದು ಆಗ್ಲಿಕತ್ತದ. ಮೊನ್ನೆ ಪಿಂಡಿ ಸರ್ ಹೇಳಕತ್ತಿದ್ರು ನೋಡ್ರಿ, ಕೇಳಿರ್ಬೇಕು, ಶೋಭಮ್ ಇವ್ರು ಸರೋಜಾ ಮೇಡಮ್ ಅದು. ಒಟ್ 444 ಮಂದಿಗೆ ಒಂದ್ ಯಜ್ಞದೊಳಗ ಇದಾಗ್ಯದಂತ. ಏನಂತಾರವ ಅದು, ಮಾಸ್ಟರ್ಸ್ ಎಲ್ಲ ಪ್ರವೇಶ ಮಾಡಿರೋದು. ಮಾಸ್ಟರ್ಸ್ ಪ್ರವೇಶ ಮಾಡ್ಯಾರಂತ. ಅದಕ್ಕೇನೋ ಒಂದು ಶಬ್ದ ನನಗ್ ಬರ್ತಾ ಇಲ್ಲ ಅದು. ಆಗ್ಯದ ಅಂತ ಹೇಳಕತ್ತಿದ್ರು. ಒಳ್ಳೆ ಇದು ಅದಲ್ಲಿ ಕೊಡ್ಬೋದು. ಸರಿ, ಸುಮ್ಮ ಗ್ರೂಪ್ನಾಗ ಶೇರ್ ಮಾಡ್ಕೊಂಡ್ ಅನಸ್ತ ನನಗ, ಅದಕ್ಕೆ ಮಾಡಿದೆ. ನಾನು ಸ್ವಲ್ಪ ಕಳಿಸ್ತೀನಿ. ಓಕೆ ನಾನು ಅದೇ QR ಕೋಡ್ ಗೆ ಕಳಿಸ್ತೀನಿ. ಕಳಿಸ್ರಿ. ಓಕೆ 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 ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ ರೇಖಾ, ಥ್ಯಾಂಕ್ ಯು. ಮತ್ತೆ ನಾಳೆ ಭೇಟಿಯಾಗೋಣ. ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ತಮಗೂ ಧನ್ಯವಾದಗಳು. ಓಕೆ.